ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತುಂಬಾ ಪ್ರಸಿದ್ಧಿಯಾದ ಪವಿತ್ರವಾದ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದೀವಿ. ಅದೇ ಶ್ರೀ ರಾಘವೇಂದ್ರ ಸ್ವಾಮಿಗಳು ಐಕ್ಯವಾದಂಥ, ಇಂದಿಗೂ ಲಕ್ಷಾಂತರ ಕೋಟ್ಯಾಂತರ ಭಕ್ತರ ನಂಬಿಕೆಗಳನ್ನು ಈಡೇರಿಸುವ, ಪವಾಡಗಳಿಗೆ ಸತ್ಯ ನಿದರ್ಶನವಾದ ಜಾಗ ಮಂತ್ರಾಲಯ. ರಾಘವೇಂದ್ರ 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 ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ನಿನ್ನಿರಿ. ಬೆಳಗ್ಗೆ ಬೇಗನೆ ನಮ್ಮ ಪ್ರಯಾಣ ಆರಂಭ ಆಯಿತು. ದಾರಿಯುದ್ದಕ್ಕೂ ಹಸಿರು ಹೊಲಗಳು, ಹಳ್ಳಿಗಳ ನೈಸರ್ಗಿಕ ಸೌಂದರ್ಯ ಮನಸ್ಸಿಗೆ ನೆಮ್ಮದಿ ಕೊಡ್ತಾ ಇತ್ತು. ರಾಘವೇಂದ್ರ ಸ್ವಾಮಿಗಳ ನಾಮಸ್ಮರಣೆಯಲ್ಲಿ ಪ್ರಯಾಣ ಮಾಡಿದರೆ ದಾರಿ ಎಷ್ಟು ದೂರವಾದರೂ ಲಘುವಾಗುತ್ತದೆ ಅನ್ನೋದು ಸತ್ಯದ ಮಾತು. ಮಂತ್ರಾಲಯ ಅಂದರೆ ಭಕ್ತಿ, ಶ್ರದ್ಧೆ ಮತ್ತು ಶಾಂತಿಯ ಚಿಹ್ನೆ. ಪ್ರತಿಯೊಬ್ಬ ಭಕ್ತನ ಜೀವನದಲ್ಲಿ ಒಂದು ಸಲ ಹೋಗಬೇಕಾದ ಸ್ಥಳ. ಕೊನೆಗೆ ನಾವು ಮಂತ್ರಾಲಯಕ್ಕೆ ತಲುಪಿದ್ವಿ. ಮಠದ ಸುತ್ತಮುತ್ತ ಸಾಕಷ್ಟು ವಸತಿ ವ್ಯವಸ್ಥೆ ಸಹ ಇದೆ. ಮಠದ ಲಾಡ್ಜ್ಗಳು, ಖಾಸಗಿ ಹೋಟೆಲ್ಗಳು, ಧರ್ಮಶಾಲೆಗಳು, ಕೆಲವು ಉಚಿತ ಕೊಠಡಿಗಳು ಸಹ ದೊರೆಯುತ್ತವೆ. ತುಂಗಭದ್ರಾ ನದಿ ತೀರದಲ್ಲಿರುವ ಈ ಪವಿತ್ರ ಸ್ಥಳವು ಅನೇಕ ಭಕ್ತರ ಕನಸು. ಮಠದ ಬಾಗಿಲಿನ ಮುಂದೆ ನಿಂತಾಗಲೇ ಒಂದು ಅಪಾರ ಶಕ್ತಿ ಅನುಭವವಾಗುತ್ತದೆ. ಶಬ್ದ ಇಲ್ಲದ ಶಾಂತಿ, ವಾತಾವರಣದಲ್ಲಿಯೇ ಭಕ್ತಿ. ಅದೇ ಮಂತ್ರಾಲಯದ ಮಂತ್ರ. ಈಗ ನಾವು ಮಂತ್ರಾಲಯದ ಮಠದ ಒಳಗೆ ಹೋಗೋ ಮುಂಚೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಮೊಬೈಲ್, ಕ್ಯಾಮೆರಾ, ಬ್ಯಾಗ್ಗಳು ಒಳಗೆ ತೆಗೆದುಕೊಳ್ಳಲು ಅನುಮತಿ ಇಲ್ಲ. ಅವುಗಳನ್ನು ಬಾಗಿಲಿನ ಬಳಿ ಇರುವ ಲಾಕರ್, ಕೌಂಟರ್ ಅಥವಾ ಕ್ಲಾಕ್ ರೂಮ್ನಲ್ಲಿ ಇಡಬಹುದು. ಒಳಗೆ ಹೋಗೋ ಮುಂಚೆ ಕಾಲು ತೊಳೆಯಬೇಕು. ದೇವಸ್ಥಾನ ತುಂಬ ಶುದ್ಧವಾಗಿರುತ್ತದೆ ಹಾಗೂ ನಾವು ಅದನ್ನು ಕಾಪಾಡುವುದು ನಮ್ಮ ಕರ್ತವ್ಯ ಕೂಡ ಹೌದು. ದೇವರ ದರ್ಶನ ಮುಗಿದ ಮೇಲೆ ಹೊರಗೆ ಪ್ರಸಾದ ಕೌಂಟರ್ ಇರುತ್ತದೆ. ಅಲ್ಲಿ ನಿಮಗೆ ತೀರ್ಥ, ಚಂದನ ಮತ್ತು ಪ್ರಸಾದ ಕೊಡ್ತಾರೆ. ಮಠದ ಒಳಗೆ ಬ್ರಹ್ಮರಥ ಸಂಚಾರ, ಧ್ವಜಸ್ತಂಭ, ಗೋಪುರ ಇತ್ಯಾದಿ ಎಲ್ಲವೂ ನಾವು ಕಾಣಬಹುದು.
ಮಠದ ಒಳಗೆ ಪ್ರವೇಶಿಸಿದ ಮೇಲೆ ಎಲ್ಲ ಕಡೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವ ಧ್ವನಿಗಳು ಕೇಳಿಸುತ್ತವೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕ್ರಿಸ್ತಶಕ 1595 ಸುಮಾರಿಗೆ ತಂಜಾವೂರಿನ ಸಮೀಪದ ಭುವನಗಿರಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಅವರ ಬಾಲ್ಯನಾಮ ವೆಂಕಟನಾಥ. ಬಾಲ್ಯದಿಂದಲೇ ಅತ್ಯಂತ ಬುದ್ಧಿವಂತ, ಶ್ರದ್ಧಾವಂತ ಮತ್ತು ವೇದಶಾಸ್ತ್ರಗಳಲ್ಲಿ ಪಾಂಡಿತ್ಯ ಹೊಂದಿದವರು. ಅವರು ಪ್ರಾರಂಭದಲ್ಲಿ ಗುರುಗಳ ಆಶ್ರಮದಲ್ಲಿ ಅಧ್ಯಯನ ಮಾಡಿ ನಂತರ ಮದುವೆಯಾದರು. ಆದರೆ ದೇವರ ಚಿತ್ತ ಪ್ರಕಾರ ಅವರು ಸನ್ಯಾಸ ಸ್ವೀಕರಿಸಿದರು. ಸನ್ಯಾಸದ ನಂತರ ಅವರಿಗೆ ರಾಘವೇಂದ್ರ ತೀರ್ಥ ಎಂಬ ಹೆಸರು ದೊರೆಯಿತು. ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಧರ್ಮ ಪ್ರಚಾರ, ಭಕ್ತಿ ಮತ್ತು ಸೇವೆಗೆ ಅರ್ಪಿಸಿದರು. ಅವರು ಮಾಡಿದ ಅನೇಕ ಅದ್ಭುತಗಳು ಇಂದಿಗೂ ಜನರ ನಂಬಿಕೆಯ ಮೂಲ. ಕೊನೆಗೆ ಅವರು ಕ್ರಿಸ್ತಶಕ 1671ರಲ್ಲಿ ಜೀವಂತವಾಗಿಯೇ ಬ್ರಹ್ಮ ಚೈತನ್ಯ ಸ್ಥಿತಿಗೆ ಪ್ರವೇಶಿಸಿದರು. ಅದೇ ಮಂತ್ರಾಲಯದಲ್ಲಿರುವ ಅವರ ಸಮಾಧಿ ಅಥವಾ ಬ್ರಹ್ಮರಥೋತ್ಸವ ನಡೆಯುವ ಸ್ಥಳ. ಅವರು ಹೇಳಿದ್ದ ಪ್ರಸಿದ್ಧ ಮಾತು, ಒಬ್ಬರ ಮೇಲೆ ಕರುಣೆ ಇರಲಿ, ಅದು ಭಗವಂತನ ಆಶೀರ್ವಾದ ಪಡೆಯೋ ಮೊದಲ ಹಂತ. ದರ್ಶನದ ನಂತರ ಪ್ರಸಾದ ಪಡೆದು ಹೊರಬಂದಾಗ ಮನಸ್ಸಿನಲ್ಲಿ ಶಾಂತಿ ಮಾತ್ರ ಉಳಿಯುತ್ತದೆ. ಅವರ ಆರಾಧನೆ ದಿನವನ್ನು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಲಕ್ಷಾಂತರ ಭಕ್ತರು ಆಚರಿಸುತ್ತಾರೆ. ಜನರು ನಂಬುತ್ತಾರೆ, ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ಬ್ರಹ್ಮಚೈತನ್ಯ ಸ್ಥಿತಿಯಲ್ಲಿಯೇ ತಮ್ಮ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾರೆ. ರಾಘವೇಂದ್ರ 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 ನೆನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ನೆನ್ನಿರಿ. ಅನ್ನದಾನದಲ್ಲಿ ಸಾತ್ವಿಕ ಊಟ, ಅಕ್ಕಿ, ಸಾಂಬಾರ್, ಬೇಳೆ, ಪಾಯಸ ಎಲ್ಲವೂ ತುಂಬ ರುಚಿ. ದೇವರ ಪ್ರಸಾದ ಎಂದು ಮನಸ್ಸಿಗೆ ಭಕ್ತಿ ಇಟ್ಟು ತಿಂದರೆ ಅದು ತೃಪ್ತಿಯ ಊಟವಾಗುತ್ತದೆ. ಸಂಜೆ ಸಮಯದಲ್ಲಿ ಮಠದ ಒಳಗೆ ನಡೆಯುವ ಮಂಗಳಾರತಿ, ಮಂತ್ರಪಠಣ ಮತ್ತು ಭಜನೆಗಳು ಮನಸ್ಸಿಗೆ ತೇವಗೊಳಿಸುತ್ತವೆ. ಗಂಟೆ ಶಬ್ದ, ಧೂಪದ ವಾಸನೆ, ದೀಪಗಳ ಬೆಳಕು ಎಲ್ಲವೂ ಭಕ್ತಿ ತುಂಬಿದ ಕ್ಷಣ. ಆ ಕ್ಷಣದಲ್ಲಿ ಸಮಯವೇ ನಿಲ್ಲುವಂತಿರುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರ ಸಮಾಧಿಗಳನ್ನು ಸಹ ನಾವಿಲ್ಲಿ ಕಾಣಬಹುದು. ಎಲ್ಲರೂ ನದಿ ಸ್ನಾನ ಮಾಡ್ತಾ ಮಂತ್ರಪಠಣ ಮಾಡ್ತಿರೋ ದೃಶ್ಯ ಅದ್ಭುತ. ದೀಪ ಹರಿಸುವ ದೃಶ್ಯ ಅಮೋಘ. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಜ್ಞಾಯ. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಜ್ಞಾಯ. ರಾಘವೇಂದ್ರ 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 ನೆನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ನೆನ್ನಿರಿ. ಅನ್ನದಾನದಲ್ಲಿ ಸಾತ್ವಿಕ ಊಟ, ಅಕ್ಕಿ, ಸಾಂಬಾರ್, ಬೇಳೆ, ಪಾಯಸ ಎಲ್ಲವೂ ತುಂಬ ರುಚಿ. ದೇವರ ಪ್ರಸಾದ ಎಂದು ಮನಸ್ಸಿಗೆ ಭಕ್ತಿ ಇಟ್ಟು ತಿಂದರೆ ಅದು ಭಗವಂತನ ಆಶೀರ್ವಾದ ಪಡೆಯೋ ಮೊದಲ ಹಂತ.
ಸುತ್ತ ತುಂಬ ಅಂಗಡಿಗಳಿವೆ. ಅಲ್ಲಿ ದೀಪಗಳು, ಧೂಪ, ಕರ್ಪೂರ, ಕುಂಕುಮ, ತಾಮ್ರದ ಲೋಟ, ಪಿತ್ತಳದ ದೀಪ ಇತ್ಯಾದಿ ಸಿಗುತ್ತವೆ. ಇವು ಮನೆ ಪೂಜೆಗೆ ತುಂಬ ಉಪಯುಕ್ತವಾಗಿರುತ್ತವೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋಗಳು, ಪಂಚಮುಖಿ ಹನುಮಂತನ ಫ್ರೇಮ್ಗಳು, ಮೂರ್ತಿಗಳು ದೊರೆಯುತ್ತವೆ. ತುಳಸಿ ಮಾಲೆ, ರುದ್ರಾಕ್ಷ ಮಾಲೆ, ಜಪಮಾಲೆ ಇವನ್ನು ತೆಗೆದುಕೊಳ್ಳಬಹುದು. ಮನೆಯಲ್ಲಿ ಇರಿಸಲು ಅಥವಾ ಕೊಡುಗೆಗಳನ್ನು ಕೊಡಲು ಸಣ್ಣ ಗಿಫ್ಟ್ಗಳು, ವಸ್ತುಗಳು ಸಿಗುತ್ತವೆ. ಕೀ ಚೈನ್, ಮ್ಯಾಗ್ನೆಟ್, ಸಣ್ಣ ಮೂರ್ತಿಗಳು ಇತ್ಯಾದಿ. ಹಾಗೆ ಅಲಂಕಾರಿಕ ವಸ್ತುಗಳು ಸಹ ದೊರೆಯುತ್ತವೆ. ಮಕ್ಕಳ ಆಟ ಸಾಮಾನುಗಳು ದೊರೆಯುತ್ತವೆ. ತುಂಗಭದ್ರಾ ನದಿ ಈ ಪ್ರದೇಶಕ್ಕೆ ಜೀವನ ನಾಡಿಯಂತಿದೆ. ಭಕ್ತರು ನದಿ ತೀರದಲ್ಲಿ ಪ್ರಾರ್ಥನೆ ಮಾಡಿದರೆ ಮನಸ್ಸು ತುಂಬ ಶಾಂತಿಯಾಗುತ್ತದೆ. ಮಂತ್ರಾಲಯ ದರ್ಶನ ಭಾಗ 2 ವಿಡಿಯೋವನ್ನು ತಪ್ಪದೇ ನೋಡಿ. ಭಾಗ 2ರಲ್ಲಿ ಪಂಚಮುಖಿ ಹನುಮಂತನ ದರ್ಶನ, ಇತಿಹಾಸ, ಮಹತ್ವ ಎಲ್ಲವನ್ನೂ ತಿಳಿಸಿಕೊಡ್ತೀನಿ. ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನದ ನಂತರ ಪಂಚಮುಖಿ ಆಂಜನೇಯನ ದರ್ಶನವನ್ನು ಏಕೆ ಮಾಡಬೇಕು, ಅದರ ಹಿಂದಿನ ಕಥೆ ಏನು, ರಹಸ್ಯ ಏನು ಎಲ್ಲವನ್ನು ಭಾಗ 2ರಲ್ಲಿ ನೋಡೋಣ. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಧನ್ಯವಾದಗಳು. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರ 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 ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ನಿನ್ನಿರಿ, ರಾಘವೇಂದ್ರ 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 ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ.